ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಫಸ್ಟ್ ಒಂದು ಫೋಟೋ ಹಾಕಿದ್ದೆ, ಅದರಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಎಲ್ಲಿ ನಾನು ಹೋಗ್ತಾ ಇದ್ದೇನಂತ. ನನಗೆ ಒಂದು ತುಂಬ ದಿನದಿಂದ ಆಸೆ ಇತ್ತು ಇಸ್ರೇಲ್ಗೆ ಬಂದ ಮೇಲೆ ಜೆರೂಸಲೆಮ್ಗೆ ಹೋಗಬೇಕು, ಜೀಸಸ್ ಇದು ಬ್ಲೆಸ್ಸಿಂಗ್ ತಗೊಳ್ಬೇಕು ಅಂತ. ಸೊ ನಾನಿವತ್ತು ಹೋಗ್ತಾ ಇದ್ದೇನೆ, ಬನ್ನಿ ನಿಮಗೂ ತೋರಿಸ್ತೇನೆ. ಇದು ಜೆರೂಸಲೆಮ್, ಇದು ಎಂಟ್ರೆನ್ಸ್ ಆಯಿತಾ. ಒಂದು ಚರ್ಚ್ ಉಂಟು ಜೆರೂಸಲೆಮಲ್ಲೆಲ್ಲ, ಒಂದು ಚರ್ಚ್ ಉಂಟು, ಅಲ್ಲಿ ಜೀಸಸನ್ನು ಕ್ರೂಸಿಫೈ ಮಾಡಿದ್ದು ಮತ್ತು ಸಮಾಧಿ ಮಾಡಿದ ಪ್ಲೇಸ್ ಇಲ್ಲಿದೆ, ತೋರಿಸ್ತೇನೆ. ಈಗ ನಾವು ಹೋಗ್ತಾ ಇರೋದು ಎಕ್ಸಾಕ್ಟ್ ಜೀಸಸನ್ನು ಕ್ರೂಸಿಫೈ ಮಾಡಿದ ಪ್ಲೇಸ್. ಓಕೆ, ಅಲ್ಲೊಬ್ಬರು ಪ್ರೇ ಮಾಡ್ತಿದ್ದಾರಲ್ಲ, ಅದರ ಕೆಳಗಡೆ ಒಂದು ಹೋಲ್ ಉಂಟು, ಅಲ್ಲಿ ಜೀಸಸ್ಸಿನ ಶಿಲುಬೆಯನ್ನಿಟ್ಟು ಆ ಪ್ಲೇಸಲ್ಲಿ ಜೀಸಸನ್ನು ಕ್ರೂಸಿಫೈ ಮಾಡಿದ್ದು. ಸೊ ಮನಸ್ಸಿಗೆ ನೆಮ್ಮದಿ ಆಯಿತು. ಸೊ ಪ್ರೇಯರ್ ಮಾಡಿದೆ ನಾನು. ಹೀಗೆ ಹೋಗ್ತಾ ಇರುವಾಗ ಇಲ್ಲಿದ್ದು ಡಿಸೈನ್ಸ್, ಬಿಲ್ಡಿಂಗ್ ಇದು ಡಿಸೈನ್ಸ್ ಎಲ್ಲ ನೋಡಿದೆ, ತುಂಬ ಪುರಾತನವಾದದ್ದಾಯ್ತಾ. ಇದಕ್ಕೆ ನಿಯರ್ಲಿ 2000 ಇಯರ್ಸ್ ಹಿಸ್ಟ್ರಿ ಇದೆ. ಈ ಚರ್ಚನ್ನು ಅರೌಂಡ್ 4th ಸೆಂಚುರಿಯಲ್ಲಿ ಕಟ್ಟಿದ್ದು. ಸೊ ತುಂಬ ಅಂತ ಹೇಳಿದ್ದು, ಅಲ್ಲಲ್ಲಿ ಒಳ್ಳೊಳ್ಳೆ ಕೆತ್ತನೆ ಮಾಡಿದ್ದಾರೆ, ಒಳ್ಳೆ ನೋಡಲಿಕ್ಕೆ ಚೆಂದ, ಖುಷಿ ಆಗ್ತದೆ. ನಾನು ಇಲ್ಲಿ ನೋಡಿದ ಪ್ರಕಾರ ಓನ್ಲಿ ಕ್ರಿಶ್ಚಿಯನ್ಸ್ ಅಲ್ಲ, ಅದರ್ ರಿಲಿಜನ್ಸ್ ಕೂಡ ಬಂದು ಪ್ರೇ ಮಾಡ್ತಾರೆ. ಸೊ ಇಲ್ಲಿಗೆ ಇಂಡಿಯಾದಿಂದ ಅಥವಾ ಬೇರೆ ದೇಶದಿಂದ ವರ್ಕಿಗೆ ಬಂದವರು ಜಾತಿ ಮತ್ತು ಭೇದ ಇಲ್ಲದೆ ಜೀಸಸ್ ಇದು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗ್ತಾರೆ. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ನಾವು ಮಾತ್ರ ಅಲ್ಲಿ ಗಲಾಟೆ ಮಾಡ್ತೇವೆ, ಬಟ್ ಇಲ್ಲಿ ಹಾಗೆಲ್ಲ, ಇಲ್ಲಿ ಬಂದು ಪ್ರೇ ಮಾಡ್ತಾರೆ ತುಂಬ ಜನ. ಸೊ ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಬಂದು ಬೇಡಿಕೊಂಡ್ರೆ ಅದು ಫಲಿಸ್ತದೆ ಅಂತ ನಂಬಿಕೆ ಕೂಡ ಉಂಟು. ಹಾಗೆ ಮತ್ತು ನೋಡುವ, ಮುಂದೆ ತೋರಿಸ್ತೇನೆ. ಕೆಲವು ಪ್ಲೇಸ್ ಉಂಟು, ಕೆಲವು ಅದು ಇಂಗ್ಲೀಷಲ್ಲಿ ಬರೆದಿಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಸೊ ಇದು ಎಕ್ಸಾಕ್ಟ್ ಜೀಸಸನ್ನು ಸಮಾಧಿ ಮಾಡಿದ ಪ್ಲೇಸ್ ಆಯಿತಾ. ಸೊ ಈಗ ನೋಡ್ತಿದ್ದೀರಲ್ಲ, ಇದು ಜೀಸಸನ್ನು ಸಮಾಧಿ ಮಾಡಿದ ಪ್ಲೇಸ್. ಸೊ ಆ ಕಲ್ಲು ಒಂದು ಒಳ್ಳೆ ಸ್ಮೆಲ್ ಬರ್ತದೆ, ಅದಕ್ಕೆ ಒಂದು ಇವರು ಇಲ್ಲಿಯ ಧರ್ಮಗುರುಗಳು ಪ್ರೇ ಮಾಡಿ ಅದಕ್ಕೆ ಒಂದು ಸುಗಂಧ ತೈಲ ಹಾಕ್ತಾರಂತೆ. ಸೊ ಅದು ಯಾವಾಗಲೂ ಸ್ಮೆಲ್ ಬರ್ತಾ ಇರ್ತದೆ, ಒಳ್ಳೆ ಪರಿಮಳ ಬರ್ತಾ ಇರ್ತದೆ. ಸೊ ಕೆಲವು ತುಂಬ ಪ್ಲೇಸ್ ಇದೆ, ಇನ್ನೊಂದು ಸಲ ಹೋದರೆ ನಿಮಗೆ ತೋರಿಸ್ತೇನೆ. ಮತ್ತು ಕ್ಯಾಂಡಲ್ ಹೊತ್ತಿಸಿ ಪ್ರೇ ಮಾಡಿ ನಾನು ವಾಪಸ್ ಬಂದೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪೀಸ್ ವಿತ್ ಲವ್, ಬಾಯ್, ಟೇಕ್ ಕೇರ್. ಇನ್ನೊಮ್ಮೆ ಸಿಗುವ, ಒಳ್ಳೆ ಕಂಟೆಂಟ್ ಮಾಡ್ತೀನಿ.